ರೈಟ್ ಸರ್, ಈಗ ಕಾಮೆಂಟ್ ಸೆಕ್ಷನಿಗೆ ಬರೋಣ. ರಮೇಶ್ ಅಂತ ಕಮೆಂಟ್ ಮಾಡಿದ್ದಾರೆ ಇಲ್ಲಿ. ಸರ್, ನಾನು ಕನ್ನಡ ಮೀಡಿಯಮ್, ನಾನು 2 ವರ್ಷದಿಂದ UPSC ಟ್ರೈ ಮಾಡ್ತಾ ಇದ್ದೀನಿ. ಹೇಗೆ ಸ್ಟಡಿ ಮಾಡೋದು ಅಂತ ನನಗೆ ಗೊತ್ತಾಗ್ತಿಲ್ಲ. ನನಗೆ ಗುರುಗಳೇ ಇಲ್ಲ ತಿಳಿಸ್ಕೊಡೋದಕ್ಕೆ. ಯಾರು ನೀವು? ರಮೇಶ್. ಆಲ್ರೆಡಿ ಸರ್ದು 3ನೇ ಇಂಟರ್ವ್ಯೂ ನಾವು ಮಾಡ್ತಾ ಇರೋದು. ನೀವು ಈ 3 ಇಂಟರ್ವ್ಯೂ ನೋಡಿದರೆ ನಿಮ್ಗೊಂದಿಷ್ಟು ಗೈಡೆನ್ಸ್ ಸಿಗುತ್ತೆ ಅಂತ ನಾನು ಅಂದ್ಕೊಳ್ತೀನಿ. ಏನು ಹೇಳ್ತೀರಾ ಸರ್ ಕ್ವಿಕ್ಕಾಗಿ? ಗುರುಗಳೇ ಇಲ್ಲ ಅಂದರೆ ನಾನಿದ್ದೀನಪ್ಪ. ಒಂದು ಬರೀ UPSC ತಯಾರಾಗಬೇಕು ಅಂತ ಆಸಕ್ತಿ ಇಟ್ಬಿಟ್ಟು ಅಪಿಯರ್ ಆದರೆ ಏನಿಲ್ಲ. ಮೊದಲು ಒಂದು ಗುರಿ ಇಟ್ಟ ನಂತರ ಆ ಗುರಿ ಮುಟ್ಟಕ್ಕೆ ನಾವು ಪ್ರಯತ್ನ ಪಡಬೇಕಲ್ವಾ. UPSC ಬಹಳ ಕಷ್ಟವಾದ ಪರೀಕ್ಷೆ. ಅದಕ್ಕೆ ಕಡಿಮೆ ಅಂದರೆ 2 ವರ್ಷ ತಯಾರಿ ನಡೆಸಿದ ನಂತರವೇ ಮುಂದೆ ನಾವು ಅದಕ್ಕೆ ಅಪಿಯರ್ ಆಗಬೇಕು. ಪರೀಕ್ಷೆಗೆ ಅಪ್ಲೈ ಮಾಡೋಕ್ಕಿಂತ ಮುಂಚೆ 2 ವರ್ಷಕ್ಕಿಂತ ಮುಂಚೆ ತಯಾರಿ ನಡೆಸಿದರೆ ಮಾತ್ರ ಏನಾದರೂ ಯಶಸ್ಸು ಸಾಧ್ಯ. ಕನ್ನಡ ಮೀಡಿಯಮ್ ಅವರು ಬೇಕಾದಷ್ಟು ಬಂದಿದ್ದಾರೆ. ಆದರೆ ಒಂದು ಜ್ಞಾಪಕದಲ್ಲಿರಲಿ, UPSCನಲ್ಲಿ ಮೇನ್ಸಲ್ಲಿ ಮಾತ್ರ ಕನ್ನಡ ಮೀಡಿಯಮ್ ಬರೀಬಹುದೇ ಹೊರತು ಪ್ರಿಲಿಮಿನರಿ ಪರೀಕ್ಷೆ ಕನ್ನಡ ಮೀಡಿಯಮ್ ಇಲ್ಲ. ಹಾಗಾಗಿ ಇಂಗ್ಲೀಷ್ ಜ್ಞಾನ, ಪ್ರಿಲಿಮಿನರಿ ಪೇಪರ್ ಕೂಡ ಬಹಳ ಟಫ್ ಪೇಪರು. ತುಂಬ ಜನ ಇದರಲ್ಲೇ ಫೇಲ್ ಆಗೋದು. ಹಾಗಾಗಿ ಸ್ವಲ್ಪ ಮಟ್ಟಿಗೆ ಇಂಗ್ಲೀಷ್ ಜ್ಞಾನ ಇರಲೇಬೇಕು. ಪ್ರಿಲಿಮಿನರಿ ಪರೀಕ್ಷೆ ಹಳೆ ಪ್ರಶ್ನೆ ಪತ್ರಿಕೆಗಳನ್ನ ತರಿಸ್ಕೊಂಡು ಅದನ್ನು ನೋಡಿಬಿಟ್ಟು ಆ ನಂತರ ಮುಂದಿನ ಹೆಜ್ಜೆ ಇಡೋದು ಸೂಕ್ತ ಅನಿಸುತ್ತೆ. ಓಕೆ, ಮತ್ತೊಬ್ಬರು ಸುಮನ್ ಅಂತ ಕಮೆಂಟ್ ಮಾಡಿದ್ದಾರೆ. ಅವರು ಯೂಟ್ಯೂಬ್ ವೀವರು. ಐ ವಾಂಟ್ ಯುವರ್ ಮೆಂಟರ್ಶಿಪ್ ಸರ್. ಹೌ ಟು ಕಾಂಟ್ಯಾಕ್ಟ್? ಮೆಂಟರ್ಶಿಪ್ ಡೆಫಿನೆಟ್ಲಿ ಐ ಹ್ಯಾವ್ ಬೀನ್ ಮೆಂಟರಿಂಗ್ ಲಾಟ್ ಆಫ್ ಪೀಪಲ್. ಮೊದಲು ನೀವು ನಿಮ್ಮ ವಿವರಗಳನ್ನು, ನೀವೇನು ಏನಾಗಿದ್ದಾರೆ ಎಲ್ಲ ನಿಮ್ಮ ಪೂರ್ತಿ ಸ್ವವಿವರಗಳನ್ನು ನಂದು ಇಮೇಲ್ಗೆ ಕಳಿಸಿ. ಇಮೇಲ್ ಅಡ್ರೆಸ್ drdvg@yahoo.com. ಇದಕ್ಕೆ ನೀವು ಕಳಿಸಿ, ಎಲ್ಲ ವಿವರ ಇಟ್ಟು ಕಳಿಸಿ, ನಾನು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತೀನಿ. ಸೊ ಇಲ್ಲಿ ಮತ್ತೊಬ್ಬರು ಕಮೆಂಟ್ ಮಾಡ್ತಾರೆ, ಉಮೇಶ್ ಅನ್ನೋರು. ನನ್ನ ಮಗ IAS ಆಗಬೇಕು ಅಂತ ನಾನು ಯೂಟ್ಯೂಬ್ ಚಾನಲ್ ತೋರಿಸ್ತಾ ಇದ್ದೀನಿ. ಇಂಟ್ರೆಸ್ಟ್ ಬರುತ್ತಾ ಅಂತ ಆತನಿಗೆ ಟ್ರೈ ಮಾಡ್ತಾ ಇದ್ದೀನಿ. ಆತ 7th ಸ್ಟ್ಯಾಂಡರ್ಡ್ ಅಂತ. ತುಂಬ ಜನ ಪೇರೆಂಟ್ಸ್ಗಳು ಕೂಡ ಕಮೆಂಟ್ ಮಾಡಿದ್ದಾರೆ ಸರ್. 7th ಸ್ಟ್ಯಾಂಡರ್ಡ್ ತುಂಬ ಕಡಿಮೆ ಆಯಿತು, ಅರ್ಲಿ ಆಯಿತು. ನಾನೇನು ಹೇಳೋದು ಅಂದರೆ, ನೀವು ನಿಮ್ಮ ಮಗನಿಗೆ 9ನೇ ಸ್ಟ್ಯಾಂಡರ್ಡಿಂದ ಇದ್ರ ಬಗ್ಗೆ ಕೊಡಿ, ಮಾಹಿತಿ ಕೊಡಿ. ಈಗ ನೀವು IIT JEE ಪರೀಕ್ಷೆಗೆಲ್ಲ 9ನೇ ಕ್ಲಾಸಿಂದ ಶುರು ಮಾಡ್ತೀರಲ್ಲ, ಆ ಥರ ಸಿವಿಲ್ ಸರ್ವಿಸ್ಗೂ 9ನೇ ಕ್ಲಾಸಿಂದ ಶುರು ಮಾಡಿದ್ರೆ ಸಕ್ಸಸ್ ರೇಟ್ ವಿಲ್ ಬಿ ಹೈ. ಹಾಗಾಗಿ ಇನ್ನೊಂದು 2 ವರ್ಷ ತಾಳ್ಮೆಯಿಂದಿರಿ. ನಿಮ್ಮ ಮಗನಿಗೆ ನೀವು ಈ ರೀತಿ ಸಿವಿಲ್ ಸರ್ವಿಸ್ ಅಧಿಕಾರಿಗಳನ್ನು ಮೊದಲು ತೋರಿಸಿ, ಅವ್ರೇನು, ಅವ್ರ ಬಗ್ಗೆ, ಅವ್ರ ಆಫೀಸು, ಇದನ್ನು ತೋರಿಸ್ಬಿಟ್ಟು ಆನಂತರ ಸ್ವಲ್ಪ ಆಸಕ್ತಿ ಬಂದ ಮೇಲೆ ಮುಂದಿನ ನೋಡಿ. ರೈಟ್ ಸರ್. ಶಾಂತ ಅಂತ ಮತ್ತೊಬ್ಬರು ಕಮೆಂಟ್ ಮಾಡಿದ್ದಾರೆ. ಐ ಶಾಂತ ಮ್ಯಾಮ್, ಈ ಎಕ್ಸಾಮ್ನಲ್ಲಿ ಕಂಪಲ್ಸರಿ ಮ್ಯಾಥ್ ಅಟೆಂಡ್ ಮಾಡಲೇಬೇಕಿದೆ. ನಾನು ಪ್ಲೀಸ್ ತಿಳಿಸಿ, ಯಾಕಂದರೆ ನಾನು ಆರ್ಟ್ಸ್ ಸ್ಟೂಡೆಂಟ್ ಆದರೂ ನೀವು ಆರ್ಟ್ಸ್ ಸ್ಟೂಡೆಂಟ್ ತೊಗೊಂಡಿದ್ದು 10ನೇ ಸ್ಟ್ಯಾಂಡರ್ಡ್ ಆದಮೇಲೆ ಅಲ್ವಾ. 10ನೇ ಸ್ಟ್ಯಾಂಡರ್ಡ್ ತನಕ ನಮಗೆ ಮ್ಯಾಥ್ಸ್ ಇದ್ದೇ ಇರುತ್ತೆ. ನೀವು ಏನು ಮಾಡಿ ಅಂದರೆ NCERT ಪುಸ್ತಕಗಳು 10, 11, 12 ಈ ಪುಸ್ತಕಗಳನ್ನು ಈಗಿಂದಾನೇ ಓದೋಕ್ಕೆ ಶುರು ಮಾಡಿ. ಮ್ಯಾಥ್ಸ್ ಅರ್ಥ ಆಗುತ್ತೆ. ಗೊತ್ತಿಲ್ಲದೆ ಹೋದರೆ ಯಾರಾದರೂ ಮ್ಯಾಥ್ಸ್ ಟೀಚರ್ನ ಕಾಂಟ್ಯಾಕ್ಟ್ ಮಾಡಿ ಅವರಿಂದ ಸಹಾಯ ತಗೊಳ್ಳಿ. ಮ್ಯಾಥ್ಸ್ ಇಸ್ ಎ ಮಸ್ಟ್. ಎಲ್ಲಿಗೆ ಹೋಗ್ಬೇಕಾದ್ರೂ ಮ್ಯಾಥ್ಸ್ ಬೇಕು. ಮತ್ತೊಬ್ಬರು B ಕುಬೇರ್ ಅಂತ ಮಾಡಿದ್ದಾರೆ. ಮ್ಯಾಮ್, ವೆರಿ ಥ್ಯಾಂಕ್ಫುಲ್ ಮ್ಯಾಮ್. ಇಂಥ ಪಾಡ್ಕಾಸ್ಟ್ ಇನ್ನಷ್ಟು ಬರಬೇಕು ಮ್ಯಾಮ್. ದಟ್ ಕ್ರೆಡಿಟ್ಸ್ ಗೋಸ್ ಟು ಯು ಸರ್. ಆಮೇಲೆ UPSCಲಿ ಮೇನ್ಸ್ ಎಕ್ಸಾಮನ್ನು ಯಾವ ಥರ ಸ್ಟ್ರಾಟಜಿ ಮಾಡಬೇಕು ಇನ್ನೂ ತಿಳಿಸಿ. ಮತ್ತು ಹೋಮ್ ಸ್ಟೇಜ್ ಬಗ್ಗೆ ಫಸ್ಟ್ ರ್ಯಾಂಕ್ ಬಂದರೆ ಹೋಮ್ ಸ್ಟೇಜ್ ಸಿಗುತ್ತಾ, ಮತ್ತು ಟ್ರೈನಿಂಗ್ ಪೀರಿಯಡ್ನಲ್ಲೇ ನಾವು ಹೇಗಿರಬೇಕು ಮತ್ತು ಏನೇನು ಕಲಿಬೇಕು ಕೇಳಿ ಮ್ಯಾಮ್. ಕನ್ನಡದಲ್ಲಿ ಒಂದು ಗಾದೆ ಮಾತಿದೆ ಕುಬೇರ್ ಅವರೇ, ಕೂಸು ಹುಟ್ಟಕ್ಕೆ ಮುಂಚೆ ಕುಲಾವಿ. ಅದನ್ನ ಮಾಡಬೇಡಿ. ಮೊದಲು ಗುರಿ ಇಟ್ಕೊಳ್ಳಿ, ಈ ಸಿವಿಲ್ ಸರ್ವಿಸ್ ಪ್ರಿಲಿಮಿನರಿ ಹ್ಯಾಕ್ ಪಾಸ್ ಆಗೋದು ಅಂತ. ನೀವು ಈಗಾಗಲೇ ಮೇನ್ಸ್ ಬಂದ್ಬಿಟ್ರಿ. ಪ್ರಿಲಿಮಿನರಿ ಪರೀಕ್ಷೆಗೆ 10 ಲಕ್ಷ ಜನ ಕಟ್ತಾರೆ. 10 ಲಕ್ಷ ಜನದಲ್ಲಿ 10,000ರಿಂದ 14,000 ಮಾತ್ರ ಕ್ಲಿಯರ್ ಮಾಡೋದು. ಈ ಪರೀಕ್ಷೆ ಹ್ಯಾಕ್ ಕ್ಲಿಯರ್ ಮಾಡೋದು ನೋಡ್ಕೊಳ್ಳಿ. ಅದಾದ ಮೇಲೆ ಮುಂದೆ ದಾಟಿದ ತಕ್ಷಣ ಮುಂದೆ ಏನೇನು ಮಾಡಬೇಕು ಅಂತ ನಾನೇ ಹೇಳ್ಕೊಡ್ತೀನಿ ನಿಮಗೆ.
ರೈಟ್ ಸರ್, ಈಗ ಫೇಸ್ಬುಕ್ಕಲ್ಲಂತೂ ತುಂಬ ಚೆನ್ನಾಗಿ ಹೋಗ್ತಾ ಇದೆ. ಸೊ ಫೇಸ್ಬುಕ್ ಕಮೆಂಟ್ ಮಾಡಿದವ್ರ ಬಗ್ಗೆ ನಾನು ನಿಮ್ಗೆ ಹೇಳ್ತೀನಿ. ದಿಸ್ ಈಸ್ ರಿಯಲ್ ವ್ಯಾಲ್ಯೂ ಆಫ್ ಸೋಷಿಯಲ್ ಮೀಡಿಯಾ ಅಂತ ಸೋಮಶೇಖರ್ ಆರ್ ಪೊನ್ನಾಚಿ ಅವ್ರು ಬರೀತಾರೆ. ಇಂತಹ ಸಾವಿರಾರು ಕಾರ್ಯಕ್ರಮಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ಇದರಿಂದ ಸಮಾಜಕ್ಕೆ ತುಂಬ ಒಳಿತಾಗುತ್ತೆ, ಜನ ದಾರಿ ತಪ್ಪೋದ್ರ ಬದಲಾಗಿ ಉತ್ತಮ ಮಾರ್ಗದಲ್ಲಿ ನಡೆಯುವಂತಾಗುತ್ತೆ ಅಂತಾರೆ. ಸಂತೋಷ, ನಿಮ್ಮ ಕಾಮೆಂಟ್ಗಾಗಿ ಧನ್ಯವಾದಗಳು. ದಾರಿ ತಪ್ಪದಿರಲಿ ಅಂತಲೇ ನಾವು ಈ ಥರ ಪ್ರೋಗ್ರಾಮ್ ಮಾಡ್ತಾ ಇರೋದು. ರೈಟ್ ಸರ್. ಮತ್ತು ಪ್ರಕಾಶ್ ಅವರು ತುಂಬ ಗೌರವಾನ್ವಿತ ಮತ್ತು ದಕ್ಷ ಪೊಲೀಸ್ ಅಧಿಕಾರಿ ಅಂತ ಬರ್ತಿದ್ದಾರೆ ಸರ್. ಧನ್ಯವಾದಗಳು ನಿಮ್ಮ ಅನಿಸಿಕೆಗೆ. ಜುಡೋ ನಾಗರಾಜ್, ಗ್ರೇಟ್ ಸರ್, ಅತಿ ವಿರಳಾತಿ ವಿರಳ ಸಜ್ಜನರು. ಅಯ್ಯೋ, ಅದನ್ನು ನೀವೇ ಹೇಳಬೇಕಪ್ಪ. ಪ್ರಕಾಶ್ ಅಂತ ಬರ್ತಿದ್ದಾರೆ, ಸರ್ ಅವರ ಪ್ರತಿಕಾರ ಬುಕ್ ಓದಿದ್ದೀನಿ, ಇಸ್ರೇಲ್ ಮೊಸಾದ್ ಗೂಢಾಚಾರ ಬಗ್ಗೆ ತುಂಬ ಚೆನ್ನಾಗಿ ಬರ್ತಿದ್ದೀರಂತೆ. ತುಂಬ ಸಂತೋಷ. ಈ ರೀತಿ ಎಲ್ಲ ಪುಸ್ತಕಗಳು 108 ಪುಸ್ತಕ ಇದೆ, ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೋ ಆ ಪುಸ್ತಕ ತೊಗೊಂಡು ಓದಿ. ಮಂಜುನಾಥ್ ಅಂತ ಬರ್ದಿದ್ದಾರೆ, ಸರ್ ವಿದ್ಯೆ ಗುಡಿಸಿಲಿನಲ್ಲಿ ಹುಟ್ಟಿ ಅರಮನೆಯಲ್ಲಿ ಸಾಯುತ್ತೆ. ವಿದ್ಯೆ ಎಲ್ಲೂ ಸಾಯೋದಿಲ್ಲ, ವಿದ್ಯೆಗೆ ಸಾವು ಅಂತಾನೆ ಇಲ್ಲಪ್ಪ. ಬದುಕಿರೋ ತನಕ ವಿದ್ಯೆ ನಮ್ಮ ಹತ್ರ ಬರ್ತಾನೆ ಇರುತ್ತೆ. ವಿದ್ಯೆ ಸಾಯಲ್ಲ, ವಿದ್ಯೆ ಬೆಳಿತಾನೆ ಹೋಗುತ್ತೆ, ವಿದ್ಯೆಗೆ ಸಾವಿಲ್ಲ. ಸುಜಾತ ಅವ್ರು ಕಮೆಂಟ್ ಮಾಡ್ತಾರೆ, ನನ್ನ ಮಗ LKG UKG ಇರುವಾಗಲೇ IAS ಮಾಡ್ತೀನಿ ಅಂತ ಹೇಳಿದ್ದ, ಅದು ಅವನ ಆ್ಯಂಬಿಷನ್. ಇವಾಗ ಅವನು 3 ಬಾರಿ ಅಟೆಂಡ್ ಮಾಡಿದ್ದಾನೆ, 0.03 ರೇಂಜ್ನಲ್ಲಿ ಪ್ರಿಲಿಮ್ಸ್ನಲ್ಲಿ ಹೋಗ್ತಾ ಇದೆ, ಏನು ಮಾಡೋದು ಗೊತ್ತಾಗ್ತಿಲ್ಲ. ಏನು ಇದು ಮಾಡಬೇಡಿ, ನೀವು ತಯಾರಿ ಸರಿಯಾಗಿ ಮಾಡಿಲ್ಲ ಅಂತ ಅನಿಸುತ್ತೆ. ಪ್ರಿಲಿಮ್ಸ್ ತುಂಬ ಕಷ್ಟ ಅಂತ ಈಗಾಗಲೇ ನಾನು ಹೇಳ್ತಾ ಇದ್ದೀನಿ. ತಯಾರಿ, ನಿಮ್ಮ ಪುತ್ರ ಸರಿಯಾಗಿ ತಯಾರಿ ಮಾಡಲಿ. ಒಂದು ಒಳ್ಳೆ ಕಡೆ ಬೇಕಾದರೆ ಕೋಚಿಂಗ್ ಇನ್ಸ್ಟಿಟ್ಯೂಟಿಗೆ ಸೇರಿಸಿ, ಇಲ್ಲದೆ ಹೋದರೆ ಹಳೆಯ ಪ್ರಶ್ನೆ ಪತ್ರಿಕೆ ಏನಿದೆ ಅದೊಂದು ಸುಮಾರು 10 ವರ್ಷದ ಪ್ರಶ್ನೆ ಪತ್ರಿಕೆ ಮಾಡಲಿ. ಮುಖ್ಯವಾಗಿ ಎಲ್ಲರಿಗೂ ತಿಳಿಸೋದು ಏನೆಂದರೆ, ಪ್ರಿಲಿಮ್ಸಲ್ಲಿ ನಾವು ಕಡಿಮೆ ಮಾರ್ಕ್ಸ್ ತೊಗೊಳ್ಳೋದು ಯಾಕೆಂದರೆ ಗೊತ್ತಿರದ ಪ್ರಶ್ನೆಗಳಿಗೆ ಉತ್ತರಿಸೋದು. ಮಲ್ಟಿಪಲ್ ಆನ್ಸರ್ ಕ್ವಶನ್ಗಳಿರುತ್ತೆ. ನಿಮಗೆ 100ಕ್ಕೆ 100ರಷ್ಟು ಖಾತ್ರಿ ಇಲ್ಲದಿದ್ದರೆ ಆ ಪ್ರಶ್ನೆಗೆ ಉತ್ತರಿಸಬೇಡಿ. ನೆಗೆಟಿವ್ ಮಾರ್ಕ್ಸಿಂದಲೇ ಬಹಳ ಜನ ಪ್ರತಿಭಾವಂತರು ಫೇಲ್ ಆಗ್ತಾ ಇದ್ದಾರೆ. ನೆಗೆಟಿವ್ ಮಾರ್ಕ್ಸ್ ಎಚ್ಚರ ಇರಲಿ. 100% ಅಥವಾ 80%ಗಿಂತ ಕಡಿಮೆ ಆನ್ಸರ್ ಖಾತ್ರಿ ಇಲ್ಲದೆ ಹೋದರೆ ಅದನ್ನು ಅಟೆಂಪ್ಟೇ ಮಾಡಬೇಡಿ. ಎರಡನೇದು ತುಂಬ ಮುಖ್ಯ ಎಚ್ಚರಿಕೆ ಕೊಡ್ತೀನಿ. CSAT ಅಂತ 2ನೇ ಪತ್ರಿಕೆ ಇದೆ, ಸಿವಿಲ್ ಸರ್ವಿಸಸ್ ಆ್ಯಪ್ಟಿಟ್ಯೂಡ್ ಟೆಸ್ಟ್. ಇದು ಬರೀ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಆದರೆ ಸಾಕು. ಬಹಳ ಜನ ಇದನ್ನು ಲೈಟಾಗಿ ತಗೋತಾರೆ. ಇದನ್ನು ಲೈಟಾಗಿ ತಗೊಳ್ಳೋದ್ರಿಂದಲೇ ಎಷ್ಟೇ ಪ್ರತಿಭಾವಂತರು ಫೇಲ್ ಆಗ್ತಾರೆ. 3 ಸಲ ಫೇಲ್ ಆಗಬೇಕು ಅಂದರೆ CSATನಲ್ಲಿ ಹೋಗಿರಬೇಕು. CSAT ಬಗ್ಗೆ ಹೆಚ್ಚಿನ ಎಚ್ಚರ ಕೊಡಿ. ಓಕೆ. ನೇಹಾ ಶೆಟ್ಟಿ ಅಂತ ಬರೀತಾರೆ, ಮೊದಲು ಸಿಸ್ಟಮ್ ಚೇಂಜ್ ಆಗಬೇಕು, ಮೊದಲು ಜನ ಚೇಂಜ್ ಆಗಬೇಕು. ಆಫೀಸರ್ ಆಗಿ ಒಳ್ಳೆಯ ಸಂಬಳ ತಗೋಬಹುದು ಹೊರತು ಸೇವೆ ಮಾಡೋಕ್ಕಾಗಲ್ಲ, ಇಟ್ಸ್ ಫ್ಯಾಕ್ಟ್. ಖಂಡಿತಮ್ಮ. ಸಂಬಳ ತಗೊಳ್ಳೋಕ್ಕೆ ಅಂತ ಹೇಳಿ ಅಥವಾ ನಾವೊಂದು ಸಮಾಜದಲ್ಲಿ ಗೌರವ ಸ್ಥಾನ, ಉನ್ನತ ಸ್ಥಾನ ಗಳಿಸಬೇಕು ಅಂತ ಆಫೀಸರ್ ಆದರೆ ಅದರಿಂದ ಏನೂ ಉಪಯೋಗ ಇಲ್ಲ. ಸರ್ಕಾರ ನಮ್ಮನ್ನು ಒಬ್ಬ ಅಧಿಕಾರಿ ಅಂತ ನೇಮಿಸೋದು, ಸರ್ಕಾರಿ ಅಧಿಕಾರಿ ಆಗೋದು ದೇವರು ನಮಗೆ ಜನರ ಸೇವೆ ಮಾಡೋಕ್ಕೆ ಕೊಟ್ಟಂತಹ ಒಂದು ಅವಕಾಶ. ಆ ಅವಕಾಶಕ್ಕೋಸ್ಕರ ಸೇವೆಗೆ ಸೇರ್ತೀನಿ ಅಂತ ಬಂದರೆ ನಮ್ಮ ಭಾರತ ಚಿನ್ನದಂಥ ಭಾರತ ಆಗುತ್ತೆ. ಇನ್ನು ರಾಜೇಶ್ ರಾಯ್ ಅಂತ, ಇಂಟರ್ವ್ಯೂನೇ ಕ್ಯಾನ್ಸಲ್ ಮಾಡಬೇಕು, ಬರೀ ದುಡ್ಡು ಕೊಟ್ಟವರಿಗೆ ಕೆಲಸ ಸಿಗುತ್ತೆ, ಓನ್ಲಿ ಎಕ್ಸಾಮ್ ಅಷ್ಟೇ ಕನ್ಸಿಡರ್ ಮಾಡಬೇಕು. ಈಗ ನೀವು ಹೇಳಿದ್ದನ್ನು ಕರ್ನಾಟಕ ಸರ್ಕಾರ ಮಾಡಿಬಿಟ್ಟಿದೆ. PSIಯಲ್ಲಿ ಇಂಟರ್ವ್ಯೂ ಇಲ್ಲವೇ ಇಲ್ಲ, ಕ್ಯಾನ್ಸಲ್ ಮಾಡಿದ್ದಾರೆ. KPSC ಗೆಸ್ಟೆಡ್ ಅಧಿಕಾರಿಗಳ ಇಂಟರ್ವ್ಯೂನಲ್ಲಿ ಇಂಟರ್ವ್ಯೂಗೆ ಕಡಿಮೆ ಮಾರ್ಕ್ಸ್ ಕೊಟ್ಟಿದ್ದಾರೆ. ಕೇವಲ UPSCಯಲ್ಲಿ ಮಾತ್ರ ಇಂಟರ್ವ್ಯೂಗೆ 275 ಮಾರ್ಕ್ಸ್ ಇದೆ. ಏಕೆಂದರೆ UPSC ಸೆಲೆಕ್ಷನ್ ಏನಿದೆ ಇಲ್ಲಿವರೆಗೂ UPSC 100 ವರ್ಷ ಆಗ್ತದೆ ಈ ವರ್ಷ. ಈ 100 ವರ್ಷದಲ್ಲಿ UPSC ಮೇಲೆ ಒಂದೇ ಒಂದು ಕಪ್ಪು ಚುಕ್ಕೆ ಬಂದಿಲ್ಲ. ಒಬ್ಬರ ಹತ್ರ ಒಂದು ನಯಾ ಪೈಸಾ ಹಣ ತಗೊಂಡು UPSC ಸೆಲೆಕ್ಟ್ ಮಾಡಿಲ್ಲ. ಹಾಗೆ ಮಾಡಿದರೆ ನಾನೇ ಆಗ್ತಾ ಇರಲಿಲ್ಲ. ಎಸ್, ರೈಟ್ ಸರ್. ಸೊ ಇಸ್ಮಾಯಿಲ್ ಎಲಿಗಾರ್ ಅಂತ ಬರೀತಾರೆ, ಸರ್ ತಾವು ಹುಬ್ಬಳ್ಳಿ ಧಾರವಾಡದ ಕಮಿಷನರ್ ಆಗಿ ಬಂದಾಗ ಜನಗಳಿಗೆ ನನ್ನ ಆಡಳಿತ ಹೇಗೆ ಇರಬೇಕು ಅನ್ನೋದ್ರ ಬಗ್ಗೆ ಸಂವಾದ ಮಾಡಿದ್ದು ಮತ್ತು ಪ್ರಜಾವಾಣಿ ಅಂಕಣದಲ್ಲಿ ತಾವು ಬರೆದಿದ್ದ ಲೇಖನ ತುಂಬ ಚೆನ್ನಾಗಿ ಬರ್ತಾ ಇದ್ವು ಸರ್ ಅಂತೆ. ಬರ್ತಿತ್ತು. ಇನ್ನೂ ಅದಾದ್ಮೇಲೆ ಬರೋದು ಹುಬ್ಬಳ್ಳಿ ಧಾರವಾಡ ಬಿಟ್ಟೆ 25 ವರ್ಷ ಆಯ್ತಲ್ಲಪ್ಪ. ಆದರೂ ಇಲ್ಲಿ ನೋಡಿ ಅಷ್ಟು ವರ್ಷ ಆದ್ರೂ ನೆನಪಿಸ್ಕೊಂಡು ಕಮೆಂಟ್ ಮಾಡಿದ್ದಾರೆ ಸರ್ ಅವರು. ಸರ್ ನಿಮಗೆ ಸಾಷ್ಟಾಂಗ ನಮಸ್ಕಾರ ಸರ್. ನಿಮ್ಮಂಥ ದಕ್ಷ ಪ್ರಾಮಾಣಿಕ ನಿಷ್ಠಾವಂತ ಸೇವೆ ಮಾಡುವ ಆಫೀಸರ್ಸ್ ಇನ್ನಷ್ಟು ಬರಬೇಕು. ಇನ್ನಷ್ಟು ನೀವೇ ಬನ್ನಿ. ನಾನೇನು ಹೇಳೋದು ಅಂದರೆ, ನಾನು ಈ ರೀತಿ ಸಭಾ ಅವರ ಜೊತೆ ಸೇರಿ ಪಾಡ್ಕಾಸ್ಟ್ ಮಾಡ್ತಾ ಇರೋದು
ನನ್ನ ಹಾಗೆ ಇತರರು ಆಗಲಿ ಅನ್ನೋ ಒಂದು ಕಾರಣಕ್ಕೆ ಹೊರತು ಬರೀ ನನ್ನನ್ನು ನೀವು ಅಪ್ರಿಸಿಯೇಟ್ ಮಾಡಿದ್ರೆ ನನ್ನನ್ನು ಹೊಗಳಿದ್ರೆ ಏನು ಪ್ರಯೋಜನ ಇಲ್ಲ. ಹೌದು. ನನ್ನ ಥರ ಆಗೋಕೆ ಪ್ರಯತ್ನ ಪಡಿ. ರೈಟ್. ಮಂಜುನಾಥ್ ಅಂತ ಇಲ್ಲಿ ಮತ್ತೊಬ್ಬರು ಕಮೆಂಟ್ ಮಾಡ್ತಾರೆ, ಸರ್ ಸರ್ಕಾರದಿಂದ ಉಚಿತ IAS ಮತ್ತು IPS ಕೋಚಿಂಗ್ ಕ್ಲಾಸ್ಗೆ ಯಾವ ವೆಬ್ಸೈಟಿಂದ ಅಪ್ಲೈ ಮಾಡಬೇಕು ತಿಳಿಸಿ, ವಂದನೆಗಳು. ಸರ್ಕಾರದ ಉಚಿತ ತರಬೇತಿ ಸಿಗಬೇಕಾದರೆ ನೀವು ಮೈನಾರಿಟೀಸ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಲ್ಲಿಗೆ ಹೋಗಿ ಪ್ರತಿ ವರ್ಷ ಮೈನಾರಿಟಿ ಬ್ಯಾಕ್ವರ್ಡ್ ಕ್ಲಾಸಸ್ ಇಂಥ ಅವರಿಗೆ OBCಗಳಿಗೆ ಒಂದು ವಿಶೇಷವಾದ ಎಕ್ಸಾಮ್ ಮಾಡ್ತಾರೆ. ಆ ಎಕ್ಸಾಮ್ ಪಾಸ್ ಆದರೆ ನಿಮಗೆ ಸರ್ಕಾರದಿಂದ ಉಚಿತವಾಗಿ KPSC ಮತ್ತು UPSC ಪರೀಕ್ಷೆಗಳಿಗೆ ಎಲ್ಲ ಥರವಾದ ಊಟ, ವಸತಿ ಮತ್ತು ತರಬೇತಿ ಕೊಟ್ಟು ಸರ್ಕಾರವೇ ಶುಲ್ಕವನ್ನು ಭರಿಸಿ ತರಬೇತಿ ಕೊಡ್ತಾ ಇದೆ.